ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ನಿಮ್ಗೆಲ್ರಿಗೂ ಗೊತ್ತಿದ್ದಂಗೆ 6ನೇ ಸ್ಥಾನದಲ್ಲಿ ಧನುಷ್ ಅವರು ಎಲಿಮಿನೇಟ್ ಆದರು. ಅದರ 1,27,35,179 ವೋಟ್ಸ್ ಸಿಕ್ಕಿ ಧನುಷ್ ಅವರು ಎಲಿಮಿನೇಟ್ ಆದರು. ಅದಾದಮೇಲೆ ವೋಟಿಂಗ್ ಹೇಳಿಲ್ಲ. 4th ಪ್ಲೇಸ್ನಲ್ಲಿ 3rd ಪ್ಲೇಸ್ನಲ್ಲಿ ಅವ್ರಿಗೆಲ್ಲ ವೋಟಿಂಗ್ ಹೇಳಿಲ್ಲ. ಇನ್ನು ಧನುಷ್ ಅವರಾದ್ಮೇಲೆ 4th ಎಲಿಮಿನೇಷನ್ ಆಗಬೇಕಾಗಿತ್ತು. ಅದಕ್ಕೆ 4th ಎಲಿಮಿನೇಷನ್ ಮಾಡೋಕ್ಕೆ ಶ್ರುತಿ ಮ್ಯಾಮ್ ಬಂದಿದ್ರು. ಶ್ರುತಿ ಮ್ಯಾಮ್ ಬಂದು ಆಫ್ಟರ್ 10 ಇಯರ್ಸ್ ಆಮೇಲೆ ಶ್ರುತಿ ಮ್ಯಾಮ್ ಬಂದಿದ್ದಾರೆ ಸ್ಟೇಜು. ಆಫ್ಟರ್ ಸೀಸನ್ 3 ಗೆದ್ದು ಆಫ್ಟರ್ 10 ಇಯರ್ಸ್ ಆಮೇಲೆ ಈ ಸ್ಟೇಜ್ ಎಂಟ್ರಿ ಕೊಟ್ಟಿರೋದು. ಒಂದೇ ಓನ್ಲಿ ಫೀಮೇಲ್ ಕಂಟೆಸ್ಟೆಂಟ್ ಬಿಗ್ ಬಾಸ್ ಗೆದ್ದಿರೋದು. ಶ್ರುತಿ ಮ್ಯಾಮ್ ಬಿಗ್ ಬಾಸ್ ಮನೆಗೆ ಹೋದವಾಗ ನಮ್ಗೆ ಆಬ್ವಿಯಸ್ಲಿ ಗೊತ್ತಿತ್ತು ಮಹಿಳಾ ಸ್ಪರ್ಧೆಗಳನ್ನ ಯಾರನ್ನೂ ಕರ್ಕೊಂಡು ಹೋಗಲ್ಲ, ರಘು ಇಲ್ಲ ಗಿಲ್ಲಿ ಒಬ್ಬರಲ್ಲಿ ಒಬ್ಬರನ್ನ ಕರ್ಕೊಂಡು ಹೋಗ್ತಾರೆ ಅಂತ ಫಸ್ಟೇ ಗೊತ್ತಿತ್ತು. ಆಮೇಲೆ ಮ್ಯೂಟೆಂಟ್ ರಘು ಆಚೆ ಬಂದರು. ಮ್ಯೂಟೆಂಟ್ ರಘು ಆದಮೇಲೆ ರೆಸ್ಪೆಕ್ಟು, ನೀವು ಗೊತ್ತಿದ್ದಂಗೆ ವಿ ಟಿಲಿ ಎಷ್ಟು ಚೆನ್ನಾಗಿತ್ತು ಮ್ಯೂಟೆಂಟ್ ರಘು ವಿ ಟಿ. ಟಾಸ್ಕ್ ಆಗಿರಲಿ, ಗಿಲ್ಲಿ ಜೊತೆ ಕಾಮಿಡಿ ಆಗಿರಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಮ್ಯೂಟೆಂಟ್ ರಘು ವಿ ಟಿ. ಇನ್ನು ನೆಕ್ಸ್ಟು ರವಿ ಸರ್ ಬಂದಿದ್ರು. ರವಿ ಸರ್ ಆಲ್ಮೋಸ್ಟ್ 11 ಇಯರ್ಸ್ ಆಮೇಲೆ ಬಂದಿದ್ದಾರೆ. ಅಂದರೆ ಸೀಸನ್ 1ನಲ್ಲಿ ಬಂದು ಐ ಥಿಂಕ್ಸ್ ಎಲ್ಲೋ ನೋಡ್ದಂಗಿತ್ತು ಪ್ರಮೋಷನಲ್ಲಿ ಬಂದಂಗೆ, ಅದೇನೋ ಗೊತ್ತಿಲ್ಲ. ಎಲ್ಲರೂ ಹೇಳ್ತಾಯಿದ್ರು ಪ್ರಮೋಷನ್ಗೆ ಬಂದಿದ್ದಾರೆ ಸಿನಿಮಾದು, ರಾಶಿಕಾ ಸಿನಿಮಾದೇ ಯಾವುದೋ ಪ್ರಮೋಷನ್ಗೆ ಬಂದಿದ್ರು ಅಂತ ಹೇಳ್ತಾಯಿದ್ರಪ್ಪ. ಅದು ನಿಜನೋ ಸುಳ್ಳು ಗೊತ್ತಿಲ್ಲ. ಆಫ್ಟರ್ ಫಸ್ಟ್ ಸೀಸನ್ ಆಮೇಲೆ ಈ ಸೀಸನ್ನೇ ಬರ್ತಾ ಇದ್ದಂತೆ ಆಫ್ಟರ್ 11 ಇಯರ್ಸು. ಅವ್ರು ಬಂದರೆ ನಮ್ಗೆ ಆಬ್ವಿಯಸ್ಲಿ ಗೊತ್ತಿತ್ತು ಮಹಿಳಾ ಸ್ಪರ್ಧೆಗಳಲ್ಲಿ ಯಾರೋ ನಾವು ಒಬ್ಬರು ಹೋಗ್ತಾರೆ ಗಿಲ್ಲಿನಂತ ಕರ್ಕೊಂಡು ಹೋಗೋದಿಲ್ಲ ಅಂತ. ಅದರಲ್ಲಿ ಆಫರ್ ಎಷ್ಟು ಕೊಟ್ಟರು, 15 lakhsವರೆಗೂ ಕೊಟ್ಟರು. ಯಾರನ್ನ ಬರ್ತಿರೋಂಥ ಸೂಟ್ ಕೇಸ್ನಲ್ಲಿ. ಆಬ್ವಿಯಸ್ಲಿ ಯಾರು ಎತ್ಕೊಂಡೋಗಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಕಾವ್ಯರು ಎತ್ಕೋಬೇಕಾಗಿತ್ತು. ಯಾಕಂದರೆ ಕಾವ್ಯರು ಅನಲೈಸ್ ಮಾಡಿರ್ತಾರೆ ನನಗೆ ಗೊತ್ತಿರೋ ಪ್ರಕಾರ. ಏನಕ್ಕೆ ಎತ್ಕೊಂಡಿಲ್ಲ ಗೊತ್ತಿಲ್ಲ. ಅದರಿಂದ ಕಾವ್ಯರು ಎಲಿಮಿನೇಟ್ ಆದರು. ಅವ್ರಿಗೆ 10 lakhs ಸಿಕ್ತು. ಇವಾಗ 4th ಪ್ಲೇಸ್ನಲ್ಲಿ ಕಾವ್ಯರು ಬಂದರು. ಕಾವ್ಯರಿಗೆ 10 lakhs ಸಿಕ್ತು. ಮ್ಯೂಟೆಂಟ್ ರಘು ಫಿಫ್ತ್ ಅವ್ರಿಗೆ ಏನೂ ಸಿಕ್ಕಿಲ್ಲ. ಮಿನಿಮಮ್ ಅದೇ 1.5 lakhs 2 lakhs ಬಿಟ್ಟರೆ. ಈ ಕಡೆ 6th ಪೊಸಿಷನ್ಗೆ ಧನುಷ್ ಅವ್ರಿಗೂ ಅಷ್ಟೇ 2.5 lakhs ಪ್ಲಸ್ ಸುದೀಪ್ ಸರ್ ಅವ್ರ ಕೋಟು. ಇನ್ನು 3rd ಪ್ಲೇಸ್ನಲ್ಲಿ ಯಾರು ಬರ್ತಾರೆ ಅಂದರೆ ಕಾಂಪಿಟೇಷನ್ ಇದ್ದಿದ್ದು ರಕ್ಷಿತಾ ಮತ್ತು ಅಶ್ವಿನಿ ಅವರು. ರಕ್ಷಿತಾದ ಎಷ್ಟು ಕಾಂಟ್ರಿಬ್ಯೂಷನ್ ಇತ್ತು, ಅಶ್ವಿನಿ ಅವ್ರದ್ದು ಅಷ್ಟೇ ಕಾಂಟ್ರಿಬ್ಯೂಷನ್ ಇತ್ತು. ಎಲ್ಲರೂ ಅಂದ್ಕೊಂಡಿದ್ರು ಅಶ್ವಿನಿ ಅವ್ರು ಮುಂದೆ ಹೋಗ್ಬೋದು, ಬಿಗ್ ಬಾಸ್ ಅವರೇ ಮುಂದೆ ಕಳಿಸಿ ಗಿಲ್ಲಿ ವರ್ಸಸ್ ಅಶ್ವಿನಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ರು. ಆ ಥರ ಏನಾಗಿಲ್ಲ. ವೋಟಿಂಗ್ ರಿಸಲ್ಟ್ ಪ್ರಕಾರ ಮಾಡಿದ್ದಾರೆ. ಅಶ್ವಿನಿ ಅವರು 3rd ಪ್ಲೇಸ್ನಲ್ಲಿ ಬಂದಿದ್ದಾರೆ. ಅಂದರೆ ಅಶ್ವಿನಿ ಅವರು 3rd ಪ್ಲೇಸ್ನಲ್ಲಿ ಎಲಿಮಿನೇಟ್ ಆಗಿದ್ದಾರೆ. ಟಾಪ್ 2 ಗಿಲ್ಲಿ ವರ್ಸಸ್ ರಕ್ಷಿತಾ. ಅದರಲ್ಲಿ ಗಿಲ್ಲಿ ಗೆದ್ದು ಬಿಗ್ ಬಾಸ್ ಸೀಸನ್ 12ನ ಟ್ರೋಫಿ ಎತ್ತಿದ್ದಾರೆ. ಈ ಕಡೆ ರನ್ನರ್ ಅಪ್ ಆಗಿ ರಕ್ಷಿತಾ. ನಿಮ್ಗೇನಿಸ್ತು ಗಿಲ್ಲಿ ಗೆದ್ದಿದ್ದಕ್ಕೆ ಮತ್ತು ರಕ್ಷಿತಾ ರನ್ನರ್ ಅಪ್ ಆಗಿದ್ದಕ್ಕೆ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫೇರ್ ಆ್ಯಂಡ್ ಸ್ಕ್ವೇರ್ ಆಗಿ ಮಾಡಿದ್ದಾರೆ ವೋಟಿಂಗ್ ಅಂತ ಹೇಳ್ಬೋದು. ಎಷ್ಟು ವೋಟ್ ಬಂದಿದೆ ಅಂತ ಗೊತ್ತಿಲ್ಲ. ರಕ್ಷಿತಾಗೆ ಎಷ್ಟು ಲ್ಯಾಕ್ಸ್ ಸಿಕ್ಕಿದೆ ಗೊತ್ತಿಲ್ಲ. ಅಶ್ವಿನಿ ಅವ್ರಿಗೆ ಎಷ್ಟು ಲ್ಯಾಕ್ಸ್ ಸಿಕ್ಕಿದೆ ಅಂತ ಗೊತ್ತಿಲ್ಲ. ಅದು ಟಿ ವಿಯಲ್ಲೇ ನೋಡಬೇಕು. ಕಾವ್ಯವ್ರಿಗೆ 10 lakhs ಸಿಕ್ಕಿದೆ ಅಂದರೆ ಅಶ್ವಿನಿ ಅವ್ರಿಗೆ ಮಿನಿಮಮ್ 15 lakhs ಸಿಗುತ್ತೆ ಅನಿಸ್ತೈತೆ. ಇನ್ನು ಅಶ್ವಿನಿ ಅವ್ರಿಗೆ 15 lakhs ಸಿಕ್ಕಿದ್ರೆ ರಕ್ಷಿತಾಗೆ 17 18 ಇಲ್ಲ 20 ಕೊಡ್ಬೋದು, ಯಾರು ಗೊತ್ತು. ಇನ್ನು ಗಿಲ್ಲಿ ಆಬ್ವಿಯಸ್ಲಿ 50 lakhs ಎತ್ಕೊಂಡು ಹೋಗ್ತಾನೆ. 50 lakhs ಪ್ಲಸ್ ಕಾರು, ಇನ್ನು ಮಿಕ್ಕಿದ್ದು ಚಿಕ್ಕ ಚಿಕ್ಕ ಅಮೌಂಟ್ಗಳು. ಸುದೀಪ್ ಸರ್ ಹೇಳ್ದಂಗೆ ಇದಾಗಿತ್ತು ಬಿಗ್ ಬಾಸ್ ಸೀಸನ್ 12. ಕೆಳಗಡೆ ಕಮೆಂಟ್ ಸೆಕ್ಷನ್ ಹಾಕಿ ಗಿಲ್ಲಿ ಗೆದ್ದಿದ್ದಕ್ಕೆ ಏನಂತ ಆಗ್ತೀರಂತ.